ಸರ್, ಈ ಘಟನೆ ಮತ್ತು ಈ ನೋವನ್ನು ಜನಮಾನಸದಿಂದ ಬೇಗ ಮರೆಯೋದು ತುಂಬ ಕಷ್ಟ ಸರ್. ಅದು ಅಳಿಸೋದಕ್ಕೆ ಆಗೋದಿಲ್ಲ. ಒಂದು ಸರಿ ಆ ಥರದ್ದು ಏನಾದರೂ ಮನಸ್ಸು ಚೂರು ಆಗಿಬಿಟ್ರೆ ಮತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿರೋದನ್ನು ಒಂದು ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಈ ಘಟನೆ ನೀವೇ ಹೇಗೆ ನೋಡ್ತೀರಿ ಸರ್, ನಿಮ್ಮ ಕುಟುಂಬದಲ್ಲೇ ಆಗಿರ್ತಕ್ಕಂಥ ಒಂದು ಘಟನೆ? ನಾವು ಏನು ಇವತ್ತು ಅಬ್ದುಲ್ ರೆಹಮಾನ್ ಅವ್ರದ್ದು ಬರ್ಬರ ಹತ್ಯೆಯಾಗಿದೆ, ಇದನ್ನು ನಾವು ಖಂಡಿಸ್ತೇವೆ. ನಾನೊಬ್ಬ ಮುಸ್ಲಿಮನೆಂಬ ನೆಲೆಯಲ್ಲಿ ಅಬ್ದುಲ್ ರೆಹಮಾನ್ನ ಕೊಲೆಯನ್ನು ಖಂಡಿಸೋದಲ್ಲ. ಏನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರತಿ ಕೊಲೆಗಳು ನಡೀತಾ ಇದ್ದಾವೆ, ಅದು ಯಾವುದೇ ಜಾತಿ ಯಾವುದೇ ಕೋಮಿನ ಜೀವ ಆದರೂ ಕೂಡ ನಾವು ಅದನ್ನು ಖಂಡಿಸ್ತೇವೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ನಾಡು, ಅಕ್ಷರಸ್ಥರ ನಾಡು ಅಂಥೇಳಿ ಹೆಸರು ಗಳಿಸಿ ಇವತ್ತು ಒಂದು ಕೊಲೆಗಡುಕ ನಾಡು ಅಂತಕ್ಕಂತಹ ಕುಖ್ಯಾತಿ ಪಡೀತಾ ಇರತಕ್ಕಂಥದ್ದು ಭಾಳ ಖೇದಕರವಾದ ಸಂಗತಿ. ಈಗ ನಿರಂತರವಾಗಿ ನಡೆದಂತಹ ಕೊಲೆಗಳನ್ನು ಗಮನಿಸಿದರೆ ಇಲ್ಲಿ ಕೊಲೆಯಾದವರು ಯಾವ ರಾಜಕಾರಣಿಗಳು ಅಲ್ಲ, ಅಧಿಕಾರಿಗಳು ಅಲ್ಲ, ಶ್ರೀಮಂತರು ಅಲ್ಲ, ಬಡಪಾಯಿಗಳು. ಇವತ್ತು ನಾವು ಬರುವಾಗ ಈ ಕೊಳ್ತಮಜಲ್ಗೆ ಇಲ್ಲಿಗೆ ತಲುಪುವಾಗ ಈ ಪರಿಸರವನ್ನು ನೋಡಿ ಮನಸ್ಸು ತುಂಬಿ ಬರ್ತದೆ. ಏನೂ ಇಲ್ಲ, ಇಂತಹ ಕುಗ್ರಾಮಗಳಲ್ಲಿ ಇವರು ಬದುಕನ್ನು ಕಟ್ಟಿಕೊಂಡಿರೋದೇ ದೊಡ್ಡ ವಿಷಯ. ಇಲ್ಲಿ ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಇವರು ಪರಸ್ಪರ ಹೊಂದಾಣಿಕೆಯಿಂದ ಬದುಕಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಏನಾದರೂ ಒಬ್ಬರಿಗೆ ಕಷ್ಟ ಬಂದರೆ ಇನ್ನೊಬ್ಬರು ಸಹಕಾರ ಕೊಡಬೇಕೇ ಹೊರತು ಇವರಿಗೆ ಸಹಕಾರ ಕೊಡಲಿಕ್ಕೆ ಯಾರೂ ಕೂಡ ಸಿಟಿಯಿಂದ ಇಲ್ಲಿಗೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಅಂತಹ ಒಂದು ಪರಿಸರದಲ್ಲಿ ನಾವು ಕೇಳಿದ ಹಾಗೆ ನಮ್ಮ ಅಬ್ದುಲ್ ರೆಹಮಾನ್ ಎಂಬ ಯುವಕ ಭಾಳ ಚಿಕ್ಕ ಪ್ರಾಯದಲ್ಲಿ ಅವರು ಎಲ್ಲರಿಗೂ ಬೇಕಾದಂತಹ ಒಬ್ಬ ವ್ಯಕ್ತಿ ಅಂಥೇಳಿ ನಾನು ಕೇಳಿದ್ದೇನೆ. ಯಾವುದೇ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದೆ ಕೇವಲ ಒಬ್ಬ ಮಸೀದಿಯ ಸೆಕ್ರೆಟರಿಯಾಗಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಯಾವುದೇ ಕಷ್ಟ ಸಂಭವಿಸಿದರೂ ಕೂಡ ಕೂಡಲೇ ನೆನಪಾಗೋದು ಅಬ್ದುಲ್ ರೆಹಮಾನ್ನ ನೆನಪು. ಅವರು ಎಷ್ಟೇ ರಾತ್ರಿ ಆದರೂ ಕೂಡ ಅವರ ಮನೆಗಳಿಗೆ ಹೋಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವಿಷಯ, ಅವರ ಮನೆಗಳಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವಂಥ ವಿಷಯ, ಮತ್ತು ಹಿಂದೂಗಳ ಸಭೆ ಸಮಾರಂಭಗಳು ಜಾತ್ರೆಗಳು ನಡೆಯುವಂಥ ಸಂದರ್ಭದಲ್ಲಿ ಯುವಕರ ಪಡೆಯನ್ನು ಕಟ್ಟಿಕೊಂಡು ಅವರಿಗೆ ಸಿಹಿ ಹಂಚುವ, ಶರ್ಬತ್ ಹಂಚುವಂತಹ ಸೌಹಾರ್ದಯುತವಾದಂತಹ ಮನಸ್ಸು ಅಬ್ದುಲ್ ರೆಹಮಾನ್ನ ಮನಸ್ಸು. ಭಾಳ ದುಃಖ ಏನು ಅಂತಂದರೆ ಆ ದೀಪಕ್ ಅನ್ನುವಂತಹ ಒಬ್ಬ ಯುವಕ ಮತ್ತು ಆ ಶಾಫಿ ಅನ್ನುವಂಥ ಯುವಕ, ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಮತ್ತು ದೀಪಕ್ನ ಮನೆಗೆ ಸಾಮಗ್ರಿಗಳನ್ನು ತಲುಪಿಸಿದ್ದು ಮತ್ತು ಇನ್ನೂ ಕೂಡ 30,000 ರೂಪಾಯಿ ಹಣ ಕೊಡುವಂಥ ಬಾಕಿ ಇರುವಂಥದ್ದು. ಅವರ ತಂದೆ ಅನಾರೋಗ್ಯದಿಂದ ಇರುವಾಗ ಅವರಿಗೆ ರಕ್ತವನ್ನು ಕೊಟ್ಟು ರಕ್ತ ಸಾಲದೇ ಇದ್ದದಕ್ಕೆ ಈ ಬೇರೆ ಯುವಕರನ್ನು ಕರೆದುಕೊಂಡು ಹೋಗಿ ರಕ್ತವನ್ನು ಪೂರೈಸಿ ಅವರ ಜೀವವನ್ನು ಉಳಿಸಿದ್ದು ಮಾತ್ರವಲ್ಲ, ಕೊಲೆಯಾದ ದಿನ ಅವರು ಹೋಗುವಾಗ ಅಲ್ಲಿ ದಾರಿ ಮಧ್ಯದಲ್ಲಿ ಅವರ ತಾಯಿ, ದೀಪಕ್ನ ತಾಯಿ ಮತ್ತು ತಮ್ಮ ನಡೆದುಕೊಂಡು ಹೋಗುವಾಗ ಟೆಂಪೋ ನಿಲ್ಲಿಸಿ ಅವರು ಮತ್ತೆ 3 ಕಿಲೋಮೀಟರ್ ನಡಿಬೇಕಲ್ಲ ಅಂಥೇಳಿ ಟೆಂಪೋದಲ್ಲಿ ಹತ್ತಿಸಿಕೊಂಡು ಹೋಗಿ ಸಾಯುವ ಸಂದರ್ಭದಲ್ಲೂ ಕೂಡ ಜನಸೇವೆ ಮಾಡಿ ಪ್ರಾಣ ಬಿಟ್ಟಂತಹ ಒಬ್ಬ ಯುವಕ. ಇವತ್ತು ಕೆಲವು ದಿನಗಳ ಹಿಂದೆ ತನ್ನ ಪುಟ್ಟ ಮಕ್ಕಳನ್ನು ತಲೆಬಾಚುವ ದೃಶ್ಯವನ್ನು ನೋಡಿದರೆ ಎಂಥವರಿಗೂ ಕೂಡ ಹೃದಯ ತುಂಬಿ ಬರ್ತದೆ. ಅದು ಮಕ್ಕಳು ಯಾರ ಮಕ್ಕಳಾದರೂ ಕೂಡ ಇವತ್ತು ಅವು ಮಕ್ಕಳು ಅನಾಥವಾಗಿದ್ದಾವೆ. ಮತ್ತು ಆ ಚಿಕ್ಕ ಪ್ರಾಯದ ಹೆಣ್ಣು ವಿಧವೆಯಾಗಿದ್ದಾರೆ. ಆ ದೃಶ್ಯವನ್ನು ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಅವರ ತಂದೆ ಒಬ್ಬ ವೃದ್ಧ ತಂದೆ ಹೇಗೋ ಒಂದು ಜೀವನವನ್ನು ಕಟ್ಟಿಕೊಂಡು ಈ ಗ್ರಾಮದಲ್ಲಿ ಎಲ್ಲರ ಸೇವೆಯನ್ನು ಮಾಡಿಕೊಂಡು ಒಂದು ಮನೆಯ ನಿರ್ಮಾಣ ಹಂತದಲ್ಲಿರುವಂತಹ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಂತಹ ಆ ಒಬ್ಬ ವ್ಯಕ್ತಿಯನ್ನು ಯಾರ್ದೋ ಪ್ರೇರಣೆಯಿಂದ ಆಯಿತಾ
ಅನೇಕ ಯುವಕರು ಜೊತೆಯಲ್ಲಿ ಆಡುತ್ತಿದ್ದಂತಹ ಯುವಕರೆಲ್ಲ ಸೇರಿಕೊಂಡು ಈ ರೀತಿಯ ಒಂದು ಕೊಲೆ ಮಾಡ್ತಾರೆ ಅಂತಂದರೆ ಮತ್ತು ನಾವು ಮುಂದೆ ಹೇಗೆ ಈಗ ಬದುಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಇದು ನಮ್ಮ ದೇಶ ಭಾರತ, ಇದು ಭಾಳ ಶ್ರೀಮಂತ ರಾಷ್ಟ್ರ ಏನಲ್ಲ, ತುಂಬ ಬಡ ರಾಷ್ಟ್ರ. ಈಗ ಈ ಕೋಳ್ತಮಜಲು ಪರಿಸರವನ್ನು ನೋಡುವಾಗ ಇಲ್ಲಿ ಪರಸ್ಪರ ಸೌಹಾರ್ದತೆಯಿಂದ ಬದುಕಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿ ದ್ವೇಷದಿಂದ, ಕೋಮು ದ್ವೇಷದಿಂದ ಬದುಕಲಿಕ್ಕೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಹೇಳುವಂಥದ್ದು, ಈ ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಯಾರೆಲ್ಲ ಇವರ ತಲೆಯಲ್ಲಿ ಕೋಮುವಾದವನ್ನು ಬಿತ್ತಿದ್ದಾರೆ ಅದನ್ನು ದೂರ ಮಾಡ್ಕೋಬೇಕು. ಅದನ್ನು ದೂರ ಮಾಡಿ ನಾವು ನಮ್ಮ ಊರಿನಲ್ಲಿ ಪರಿಸರದಲ್ಲಿ ನಾವೇನಿದ್ದೇವೆ ನಾವೆಲ್ಲರೂ ಪರಸ್ಪರ ಏಕೋದರ ಸಹೋದರರು, ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಆಗಬೇಕು, ಮತ್ತೊಬ್ಬರು ಬದುಕಬೇಕು ಅನ್ನುವಂತಹ ವಾತಾವರಣ, ಸೌಹಾರ್ದಯುತವಾದ ವಾತಾವರಣವನ್ನು ಬೆಳಿಬೇಕು. ರಾಜಕಾರಣಿಗಳು ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ, ಮತ್ತು ಸರ್ಕಾರಗಳು ಬರ್ತವೆ, ಅದು ಹೋಗ್ತವೆ. ಇಲ್ಲಿ ತಳಮಟ್ಟದಲ್ಲಿ ಜೀವನ ಮಾಡಬೇಕಾದ್ರೆ, ಬದುಕನ್ನು ಸಾಗಿಸಬೇಕಾದ್ರೆ ಆ ಬಡಪಾಯಿಗಳಿಗೆ ಗೊತ್ತು. ಇವತ್ತು ನಾವು ಸರ್ವೆ ಮಾಡಿದರೆ ಯಾರೆಲ್ಲ ಎಷ್ಟೆಲ್ಲ ಕೊಲೆಗಳಾಗಿದ್ದಾವೆ, ಅವರ ಮನೆಗಳಿಗೆ ಹೋದರೆ ಇವತ್ತು ಸ್ಮಶಾನ ಮೌನವನ್ನೇ ನಾವು ಕಾಣ್ತೇವೆ. ಮರಣ ಹೊಂದಿದಾಗ ಒಂದೆರಡು ದಿನ, ಕೆಲವು ದಿನ ಬರ್ತಾರೆ ಜನ, ಅವರಿಗೆ ಸಾಂತ್ವನ ನೀಡ್ತಾರೆ, ಮತ್ತೆ ಹೋಗ್ತಾರೆ. ಮತ್ತು ಅದರ ನಂತರ ಆ ಮನೆ ಅದು ಒಂದು ಸ್ಮಶಾನವಾಗಿ ಪರಿವರ್ತನೆ ಆಗ್ತದೆ. ಮತ್ತು ಆ ಮಕ್ಕಳು ಅನಾಥರಾಗ್ತಾರೆ, ಆ ಹೆಂಗಸು ವಿಧವೆ ಆಗ್ತಾಳೆ, ಅವರ ವೃದ್ಧ ತಂದೆ ತಾಯಿಗಳು ಕೂಡ ಅನಾಥರಾಗ್ತಾರೆ. ಅವರ ಬದುಕು ಬಹಳ ದುಸ್ತರವಾಗ್ತದೆ. ಭಾಳ ಖೇದಕರವಾದ ಸಂಗತಿ. ಗೊತ್ತಾಯ್ತಾ? ಯಾರು ಏನು ಪರಿಹಾರ ಕೊಟ್ಟರೂ ಕೂಡ ಗೊತ್ತಾಯ್ತಾ, ತನ್ನ ಬಲವೇ ಬಲ, ಇನ್ನೊಬ್ಬರ ಬಲ ನಿರ್ಬಲ, ದೌರ್ಬಲ್ಯ ಅಂತೇಳಿ ನಾವು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ತಾನು ದುಡಿದು ತನ್ನ ಬದುಕನ್ನು ಕಟ್ಟಿಕೊಳ್ಳೋದು, ತನ್ನ ಮಕ್ಕಳನ್ನು ಪೋಷಣೆ ಮಾಡುವುದು, ತನ್ನ ಪತ್ನಿ ಮಗ ತಂದೆ ತಾಯಿಯನ್ನು ಸಾಕುವುದಕ್ಕಿಂತ ಬೇರೆ ಯಾರು ಕೂಡ ಇದು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ನೋಡಿದ ಹಾಗೆ ಈ ದ್ವೇಷ ಅನ್ನುವಂಥದ್ದೇನಿದೆ ಇದು ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಇಲ್ಲ, ಯಾರಲ್ಲಿಯೂ ಇಲ್ಲ. ಒಂದು ಅಕ್ಕಪಕ್ಕದಲ್ಲಿ ಉದಾಹರಣೆಗೆ ಒಂದು ಮನೆಯಲ್ಲಿ ಒಂದು ಗರ್ಭಿಣಿ ಹೆಂಗಸಿಗೆ ಆ ಒಂದು ಹೆರಿಗೆ ನೋವು ಉಂಟಾದರೆ ಇಂಥ ಪರಿಸರದಲ್ಲಿ ಪಕ್ಕದಲ್ಲಿರುವಂಥ ಮುಸ್ಲಿಮ್ಮು ಅವನ ವೆಹಿಕಲ್ ತೊಗೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ಅದೇ ರೀತಿ ಒಬ್ಬ ಮುಸ್ಲಿಂ ಮನೆಯಲ್ಲಿ ಆದರೆ ಒಬ್ಬ ಹಿಂದೂ ಇರುವಂಥವನು ಅವನು ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ಒಬ್ಬ ಹಿಂದೂಗೆ ರಕ್ತ ಬೇಕಾದರೆ ಮುಸ್ಲಿಂ ಕೊಡ್ತಾನೆ, ಮುಸ್ಲಿಮನಿಗೆ ರಕ್ತ ಬೇಕಾದರೆ ಹಿಂದೂ ಕೊಡ್ತಾನೆ. ಇದು ನಮ್ಮ ಸಮಾಜದಲ್ಲಿ ಇರುವಂಥ ಒಂದು ಪರಿಸ್ಥಿತಿ. ಖಂಡಿತವಾಗಿ ಈಗಲೂ ಕೂಡ ಇದೆ, ಅದು ಸತ್ತಿಲ್ಲ. ಆ ಒಂದು ಮನುಷ್ಯತ್ವ ಅದು ಬದುಕಿದೆ, ಅದು ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಆದರೆ ಯಾಕೋ ಇತ್ತೀಚೆಗೆ ಈ ಕೋಮುವಾದವನ್ನು ಬಿತ್ತಿ ಮನಸ್ಸುಗಳನ್ನು ಹಾಳು ಮಾಡಿ ಮತ್ತು ಕೆಲವೆಲ್ಲ ಈ ಅಫೀಮುಗಳಿಗೆ, ಗಾಂಜಾಗಳಿಗೆ ಅಡಿಕ್ಟಾಗಿ ನಮ್ಮ ಯುವಕರು, ಚಿಕ್ಕ ಚಿಕ್ಕ ಪ್ರಾಯದ, ಇನ್ನು ಬದುಕನ್ನು ಕಟ್ಟಿಕೊಳ್ಳಬೇಕಾದಂತಹ ಯುವಕರು, ಚಿಕ್ಕ ಪ್ರಾಯದ 18-20 ವರ್ಷದ ಪ್ರಾಯದ ಮಕ್ಕಳು ಇನ್ನೂ ಅವರಿಗೆ ಸರಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಅವರಿಗಿಲ್ಲ. ಒಬ್ಬ ಮನುಷ್ಯನನ್ನು ಅವರು ಹತ್ಯೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅವರನ್ನು ಪ್ರಾಣ ಹೋಗುವವರೆಗೂ ಕೂಡ ಕೊಚ್ಚಿ ಕೊಚ್ಚಿ ಕೊಲ್ಲುವಂಥ ಮನಸ್ಸು ಅಂತಂದರೆ ನಿಜಕ್ಕೂ ಕೂಡ ಇವತ್ತು ನಾವೆಲ್ಲ ಮಾಂಸಾಹಾರಿಗಳಾದರೂ ಕೂಡ ಒಂದು ಪ್ರಾಣಿಯನ್ನು ಕೊಲ್ಲುವಾಗ, ಒಂದು ಮೀನನ್ನು ಕೊಯ್ಯುವಾಗ, ಒಂದು ಕೋಳಿಯನ್ನು ಕೊಯ್ಯುವಾಗ ಕೂಡ ನಮ್ಮ ಮನಸ್ಸು ಮರುಗ್ತದೆ, ನಾವು ಹಿಂದೆ ಸರಿತೇವೆ. ಆದರೆ ಒಬ್ಬ ಜೀವಂತ ಮನುಷ್ಯ, ತನ್ನ ಜೊತೆಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ತನಗೆ ಉಪಕಾರ ಮಾಡಿದಂತಹ ವ್ಯಕ್ತಿ, ಊರಿಗೆ ಒಬ್ಬ ಉಪಕಾರಿಯಾದಂತಹ ಒಬ್ಬ ವ್ಯಕ್ತಿ, ಅವನನ್ನು ಈ ರೀತಿ ಒಂದು ಕೊಲ್ಲುವಂತಹ ಮನಸ್ಸುಗಳು ಈ ಸಮಾಜದಲ್ಲಿ ಇದ್ದಾವೆ. ಇವತ್ತು ಯಾರು ಈ ರೆಹಮಾನ್ ಆವತ್ತು ಹೊಯ್ಗೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವನಿಗೆ ಇವರು ನನ್ನನ್ನು ಕೊಲ್ತಾರೆ ಅಂತಕ್ಕಂತಹ ಸಂಶಯ 1% ಕೂಡ ಇರಲಿಲ್ಲ. ಅಲ್ಲಿ ಹೋಗಿ
ಅವನನ್ನು ಆಯುಧಗಳನ್ನು ತಗೊಂಡು ಎದುರಿಗೆ ಬಂದಾಗ ಅವನಿಗೆ ನಗು ಬರ್ತದೆ, ಯಾರಿಗೆ ರೆಹಮಾನ್ಗೆ ನಗು ಬರ್ತದೆ. ತಮಾಷೆ ಮಾಡ್ತಾ ಇದ್ದಾರೆ ಅಂತ, ಏನೋ ತಮಾಷೆ ಮಾಡ್ತಾ ಇದ್ದಾರೆ, ನಿನಗೆ ಕೊಂದಾಗ್ತೇವೆ ನನಗೆ ತಮಾಷೆ. ಯಾಕೆ? ಅವನಿಗೆ ಕೊಲ್ಲುವ ವಿಷಯವೇ ಇಲ್ಲ. ನನ್ನ ಜೊತೆಗಾರರು, ನಾವು ಜೊತೆಯಲ್ಲಿ ಆಟ ಆಡೋರು, ಇಂತಹ ಪರಿಸ್ಥಿತಿ. ಆದ್ದರಿಂದ ನಾನು ಹೇಳೋದು ಇಷ್ಟೇ, ಈ ಯುವಕರು ಎಲ್ಲರೂ ಒಂದು ಬಡ ಆರ್ಥಿಕವಾಗಿ ಹಿಂದಿರುವಂತಹ ಕುಟುಂಬಗಳಿಂದ ಬಂದಂತಹ ಯುವಕರು. ಇವರು ಯಾರದೇ ಏನು ಪಿತೂರಿಗಳಿಗೆ ಷಡ್ಯಂತ್ರಗಳಿಗೆ ಬಲಿಯಾಗಬಾರದು. ತಾವು ಇದಕ್ಕೆ ಕುಟುಂಬಗಳಿಗೆ ತಾವೇ ಆಧಾರ, ತಂದೆ ತಾಯಿಗಳಿಗೆ ತಾವೇ ಆಧಾರ, ತಮ್ಮ ಮಕ್ಕಳಿಗೆ ತಾವೇ ಆಧಾರ ಆಗಿರೋದ್ರಿಂದ ನೀವು ಇದನ್ನು ಪಾಠ ಕಲಿತು ಇನ್ನಾದರೂ ಈ ದಕ್ಷಿಣ ಕನ್ನಡ ನಾಡಿನಲ್ಲಿ ಸೌಹಾರ್ದತೆ ಬೆಳೆಯುವಂತೆ, ಈ ಕೊಲೆಗಳ ಸರಣಿ ಇಲ್ಲಿಗೆ ಅಂತ್ಯ ಹಾಡುವಂತೆ ಎಲ್ಲರೂ ಸಹಕರಿಸಬೇಕು. ಮತ್ತು ಇವತ್ತು ಏನು ಈ ರೆಹಮಾನ್ನ ಒಂದು ಕೊಲೆ ಆಯಿತು, ಇವರ ಮನೆಗೆ ಜಾತಿ ಮತಗಳ ಭೇದವಿಲ್ಲದೆ ಪ್ರತಿಯೊಬ್ಬರೂ ಬಂದು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ಇದು ಒಂದು ಸೌಹಾರ್ದತೆಗೆ ಒಂದು ಮಾದರಿ ಅಂತ ನಾನು ಹೇಳಿ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಅವರ ತಂದೆಗೆ, ಅವರ ಸಹೋದರರಿಗೆ, ಅವರ ಪತ್ನಿ ಮಕ್ಕಳಿಗೆ ದೇವರು ನೀಡಲಿ. ಮತ್ತು ಇದೇ ಒಂದು ಆಧಾರದಲ್ಲಿ ಇನ್ನು ಮುಂದೆ ದಕ್ಷಿಣ ಕನ್ನಡದಲ್ಲಿ ಸೌಹಾರ್ದತೆ ಬೆಳೀಲಿ ಅಂಥೇಳಿ ನಾನು ಆಶಿಸ್ತೇನೆ.